ಆರ್ಬಿಐ ಗವರ್ನರ್, ಅರ್ಥಶಾಸ್ತ್ರಜ್ಞ, ವಿತ್ತ ಸಚಿವರಾಗಿ ದೇಶಕ್ಕೆ ಹಲವು ಕೊಡುಗೆಗಳನ್ನು ನೀಡಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ದೇಶದ ಅರ್ಥವ್ಯವಸ್ಥೆಯ ದಿಕ್ಕನ್ನೇ ಬದಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮನಮೋಹನ್ ಸಿಂಗ್ ಅವರ ಮೌನ ಕ್ರಾಂತಿಯೇ ಅರ್ಥಪೂರ್ಣವಾಗಿತ್ತು. ಇವತ್ತೇನಾದರೂ ಭಾರತ ಜಗತ್ತಿನಲ್ಲೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತು ಭಾರತ ನವ ಭಾರತವಾಗಿ ಬದಲಾಗಿದ್ರೆ ಅದಕ್ಕೆ ಕಾರಣ ಮನಮೋಹನ್ ಸಿಂಗ್. ಇವತ್ತು ಭಾರತ ವಿಶ್ವದ ಮುಂದೆ ತಾವು ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವಂತೆ ತಲೆ ಎತ್ತಿ ನಿಂತಿದ್ರೆ ಅದಕ್ಕೆ ಒನ್ ಅಂಡ್ ಓನ್ಲಿ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್. ನಾನೇ ಮಾಡ್ದೆ, ನನ್ನಿಂದಲೇ ಎಲ್ಲ ಆಯ್ತು, ನಾನಿದ್ರೆ ಎಲ್ಲ ಅಂತ ಹೇಳಿಕೊಳ್ಳೋ ಅದೆಷ್ಟೋ ದೊಡ್ಡ ದೊಡ್ಡ ನಾಯಕರಂತೆ ಮೌನಿ ಮನಮೋಹನ್ ಸಿಂಗ್ ಯಾವತ್ತಿಗೂ ಆತ್ಮರತಿಯನ್ನ ಮಾಡಿಕೊಳ್ಳಲಿಲ್ಲ. ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋ ಹಾಗೆ ಎಲ್ಲ ಮಾಡಿದ್ರೂ ಏನೂ ಮಾಡೇ ಇಲ್ಲ ಎನ್ನುವಂತೆ ಇದ್ದವರು ಮನಮೋಹನ್ ಸಿಂಗ್. ಇದೇ ಮನಮೋಹನ್ ಸಿಂಗ್ ಅಂದು ಮಾಡಿದ ಮ್ಯಾಜಿಕ್ ಎಂಥದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹದಿನೈದು ದಿನದಲ್ಲಿ ದಿವಾಳಿಯಾಗೋ ಸ್ಥಿತಿ, ಆರ್ಥಿಕತೆಗೆ ಸಿಂಗ್ ಕೊಟ್ಟಿದ್ರು ಬೂಸ್ಟ್. 1991ರಲ್ಲಿ ಆರ್ಥಿಕತೆಯ ಕ್ರಾಂತಿಕಾರಿ ಬಜೆಟ್ ಮಂಡಿಸಿದ್ದ ಮೌನಿ ಜ್ಞಾನಿ. ಅದು 1991ರ ಸಮಯ. PV ನರಸಿಂಹರಾವ್ ಭಾರತದ ಪ್ರಧಾನಮಂತ್ರಿಯಾಗಿದ್ರು. ದೇಶದ ಅರ್ಥವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿತ್ತು. ಹಿಂದಿನ ಪ್ರಧಾನಿಯಾಗಿದ್ದ ಚಂದ್ರಶೇಖರ್ ದೇಶದ 67 ಟನ್ ಚಿನ್ನವನ್ನ ವಿದೇಶದಲ್ಲಿ ಅಡವಿಟ್ಟು ಬಂದಿದ್ರು. ವಿದೇಶಿ ವಿನಿಮಯದ ಕೊರತೆ ಅದೆಷ್ಟರ ಮಟ್ಟಿಗೆ ಇತ್ತಂದ್ರೆ ಆಗ ದೇಶದ ಚಾಲ್ತಿ ಖಾತೆಯಲ್ಲಿ ವಿನಿಮಯಕ್ಕೆ ಇದ್ದ ಡಾಲರ್ ಕೇವಲ 15 ದಿನಗಳಲ್ಲಿ ದೇಶ ದಿವಾಳಿಯಾಗೋ ಸ್ಥಿತಿಗೆ ತಲುಪಿತ್ತು. ಪಾಕಿಸ್ತಾನಕ್ಕಿಂತಲೂ ಭಾರತದ ಆರ್ಥಿಕತೆಯ ಸ್ಥಿತಿ ಶೋಚನೀಯವಾಗಿದ್ದ ವೇಳೆ ಹಣಕಾಸು ಮಂತ್ರಿಯಾಗಿ ಮನಮೋಹನ್ ಸಿಂಗ್ ಅಧಿಕಾರ ಸ್ವೀಕರಿಸಿದ್ರು. ಅಂದು ಪ್ರಧಾನಿಯಾಗಿದ್ದ PV ನರಸಿಂಹರಾವ್ ತಮಗೆ ಹಣಕಾಸು ವಿಚಾರಗಳು ಅಷ್ಟೇನೂ ಅರ್ಥವಾಗೋದಿಲ್ಲ ಅಂತ ಎಲ್ಲಾ ಹೊಣೆಯನ್ನ ಮನಮೋಹನ್ ಸಿಂಗ್ ಮೇಲೆ ಹಾಕಿದ್ರು. ಸಿಂಗ್ ಪ್ರಣಬ್ ಮುಖರ್ಜಿ ಜೊತೆ ಚರ್ಚಿಸಿ ಅದಕ್ಕೂ ಮುನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಗಳಿಸಿದ್ದ ಅನುಭವ ಮತ್ತು ಆರ್ಥಿಕ ವಿಷಯಗಳಲ್ಲಿ ತಮಗಿದ್ದ ಅಪಾರ ಪಾಂಡಿತ್ಯವನ್ನ ಬಳಸಿ ಬಜೆಟ್ ರೂಪಿಸಿದ್ರು. ಅದರಲ್ಲಿ ಲೈಸೆನ್ಸ್ ರಾಜ್ ತೆಗೆದುಹಾಕಿದ್ರು. ಬಡ್ಡಿ ದರಗಳನ್ನ ಇಳಿಸಿ ದೇಶದ ವಿವಿಧ ಕ್ಷೇತ್ರಗಳನ್ನ ಖಾಸಗಿ ಕಂಪನಿಗಳಿಗೆ ತೆರೆದ್ರು. ಬಹಳಷ್ಟು ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಬಂಡವಾಳಕ್ಕೆ ಅನುಮತಿ ನೀಡಿದ್ರು. ಅದರಿಂದಾಗಿ ದೇಶದ ಆರ್ಥಿಕತೆ ಮುಕ್ತ ಮಾರುಕಟ್ಟೆಯಾಯಿತು. ಈ ಸುಧಾರಣೆಯನ್ನ ಗಮನಿಸಿ ವಿಶ್ವ ಬ್ಯಾಂಕ್ ಭಾರತಕ್ಕೆ ದೊಡ್ಡ ಸಾಲ ನೀಡಿತು. ಅದನ್ನ ಗಮನಿಸಿ ಬೇರೆ ಬೇರೆ ದೇಶಗಳು ಹಾಗೂ ಬ್ಯಾಂಕ್ಗಳು ಕೂಡ ಸಾಲ ನೀಡಿದ್ವು. ಆಗ ದಿವಾಳಿಯಾಗೋದ್ರಿಂದ ದೇಶ ಬಚಾವಾಯಿತು. ಇವತ್ತು ನಮ್ದು ಫಾರೆಕ್ಸ್ ರಿಸರ್ವ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಜಗತ್ತಲ್ಲಿ 4ನೇ ಸ್ಥಾನಕ್ಕಿದೆ. ಎಲ್ಲರಿಂದ ಮೇಲೆ ಚೈನಾ, ಜಪಾನ್, US ಕೂಡ ಇಲ್ಲ. UK ಇಂದ ಜಾಸ್ತಿ ಇದೆ ನಮ್ದು. UK 17-18ನೇ ಸ್ಥಾನದಲ್ಲಿದೆ. ಇದು ಆಗಿರೋದು ಸಾಧ್ಯ ಮನಮೋಹನ್ ಸಿಂಗ್ ಇಂದ. 1991ರಲ್ಲಿ LPG ಘೋಷಿಸಿದ ಮನಮೋಹನ್ ಸಿಂಗ್ 1991ರ ಬಜೆಟ್ನಲ್ಲಿ ಮನಮೋಹನ್ ಸಿಂಗ್ ಅವರು ತಂದ ಮಹತ್ವದ ಬದಲಾವಣೆಗಳಲ್ಲಿ LPG ಜಾರಿಗೊಳಿಸಿರುವುದು ಕೂಡ ಒಂದು. ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣದ ಮೂಲಕ ದೇಶದ ವಾಣಿಜ್ಯ ಕ್ಷೇತ್ರ ಮತ್ತು ಆರ್ಥಿಕತೆಯನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ರು. ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದಾರೆ. ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹಣ ನಮ್ಮ ದೇಶಕ್ಕೆ ಬರೋದು. ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದ್ದ ಅರ್ಥಶಾಸ್ತ್ರಜ್ಞ ಸಿಂಗ್. ಆರ್ಥಿಕ ಸಲಹೆಗಳಿಗಾಗಿ ಸಿಂಗ್ ಎದುರು ಮಂಡಿಯೂರಿದ್ದ ಅಮೆರಿಕ. ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಸೇವೆ ಸಲ್ಲಿಸಿರುವ ಮೊದಲ ಆಡಳಿತಾವಧಿಯಲ್ಲಿಯೇ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದ್ರು. ದೇಶದಲ್ಲಾದ ಆರ್ಥಿಕ ಸುಧಾರಣೆಗಳು, ಬೆಳವಣಿಗೆಗಳನ್ನ ಕಂಡು ಇಡೀ ಜಗತ್ತೇ ಬೆರಗುಗೊಂಡಿತ್ತು. 2004ರಿಂದ 2009ರ ವೇಳೆಗೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾರ್ಜ್ W. ಬುಷ್, ಬರಾಕ್ ಒಬಾಮಾರಂಥವರು ಆರ್ಥಿಕ ಸಲಹೆಗಳಿಗಾಗಿ ಸಿಂಗ್ ಎದುರು ಮಂಡಿಯೂರಿ ಕೂತಿದ್ರು. ಬ್ಯೂರೋ ರಿಪೋರ್ಟ್, TV9.